ಬೇರೊಬ್ಬ ಮಹಿಳೆಯ ಜೊತೆ ಕಾರಿನಲ್ಲಿ ಹೋಗ್ತಾ ಇದ್ದ ಒಬ್ಬ ಪ್ರಮುಖ ರಾಜಕಾರಣಿ. ಆದರೆ ಅದು ಗೊತ್ತಾಗಿದೆ ಕೆಲವರಿಗೆ, ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗೊಂದು ಘಟನೆ ನಡೆದಿದೆ. ಅಕ್ರಮ ಸಂಬಂಧದ ಶಂಕೆ ವ್ಯಕ್ತವಾಗಿತ್ತು. ಅವರು ಕಾರ್ನಲ್ಲೇ ಹೋಗ್ಬೇಕಾದ್ರೆ ಅವರನ್ನು ತಡೆದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೇರೊಬ್ಬ ಮಹಿಳೆಯ ಜೊತೆ ಒಬ್ಬ ಪಕ್ಷದ ಮುಖಂಡ ಅಥವಾ ರಾಜಕಾರಣಿ ಏನಿದ್ದಾರೆ ಅವರು ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಅಕ್ರಮ ಸಂಬಂಧ ಅಂತ ಹೇಳಿ ಅನುಮಾನ ಬರುತ್ತೆ. ಆಗ ಕಾರನ್ನು ತಡೆದು ನಿಲ್ಲಿಸಿ ಹಲ್ಲೆ ಮಾಡ್ತಾರೆ. ಕಾರಿನಲ್ಲಿದ್ದಂತಹ ನಾಯಕ ಮತ್ತೆ ಮಹಿಳೆ ಮೇಲೆ, ಇಬ್ಬರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ತಮಿಳುನಾಡಿನ ತಿರುಚಿಯಲ್ಲಿ ನಡೆದಂತಹ ಘಟನೆ ಇದು. ಕಾರನ್ನ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾನೆ ಮಹಿಳೆಯ ಪತಿ. ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗಲಾಟೆಯ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅಪರ ಮಹಿಳೆಯ ಜೊತೆ ಕಾಣಿಸ್ಕೊಂಡಿದ್ದ ಒಬ್ಬ ಪ್ರಭಾವಿ ರಾಜಕಾರಣಿ ಅನ್ಕೊಳ್ಳಿ, ಒಬ್ಬ ಪಕ್ಷದ ಮುಖಂಡ ಅಂತ ಅನ್ಕೊಳ್ಳಿ, ಗಣ್ಯ ವ್ಯಕ್ತಿ ಅಂತ ಅನ್ಕೊಳ್ಳಿ, ನೀವು ಗಮನಿಸ್ತಾ ಇದ್ದೀರಾ. ಆ ಮಹಿಳೆ ಏನಿದ್ದಾರೆ, ಆ ಮಹಿಳೆಯ ಗಂಡನೇ ಬಂದು ತಡೆದಿದ್ದಾನೆ, ಹಲ್ಲೆ ಮಾಡಿದ್ದಾರೆ. ಕಾರನ್ನು ತಡೆದು, ಯಾಕಂದರೆ ಅಲ್ಲಿ ಇವರಿಬ್ಬರಿಗೂ ಏನೋ ಲಿಂಕ್ ಇದೆ, ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ. ಇದನ್ನು ಕಂಡುಹಿಡಿದಿದ್ದಾರೆ. ಈ ವಿಚಾರ ಗೊತ್ತಾದ ತಕ್ಷಣ ಬಂತು, ಕಾರನ್ನು ನಿಲ್ಲಿಸಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮಿಬ್ಬರಿಗೆ ಏನು ಸಂಬಂಧ, ಯಾವಾಗಿಂದ ಸಂಬಂಧ ಅಂತ. ಅದು ಬೇರೆ ಯಾರಿಗೋ ಸಿಕ್ಕಿಲ್ಲ, ಸಂಬಂಧಿಕರಿಗೋ ಮತ್ತೊಬ್ಬರಿಗೋ ಪರಿಚಯಸ್ಥರಿಗೋ ಅಲ್ಲ, ರೆಡ್ ಹ್ಯಾಂಡ್ ಆಗಿ ಅವರ ಗಂಡನಿಗೆ ಸಿಕ್ಕಿರುವಂಥದ್ದು. ಅವರ ಗಂಡ ಕಾರನ್ನ ಕೂಡ ಒಂದು ರೀತಿಯಲ್ಲಿ ಜಖಂಗೊಳಿಸಿ ಪುಡಿ ಪುಡಿ ಮಾಡಿ ಹೆಂಡತಿ ಮೇಲೆ ಕೂಡ ಹಲ್ಲೆ ಮಾಡಿ, ಅವನು ಯಾರ ಜೊತೆ ಇದ್ನಲ್ಲ ಆ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆ ಮಾಡಿದ್ದ. ಇದು ತಮಿಳುನಾಡಲ್ಲಿ ಆದಂಥ ಘಟನೆ, ತಿರುಚಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.